ನಮಸ್ತೆ ಎಲ್ಲರಿಗೂ. ಇವತ್ತು ಟರ್ಮ್ ಇನ್ಸೂರೆನ್ಸ್ ಎಲಿಜಿಬಿಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಮೊದಲೇದಾಗಿ ಬಂದರೆ ಏಜಲ್ಲಿ 18 ವರ್ಷದಿಂದ 65 ವರ್ಷ ಎಂಟ್ರಿ ಏಜ್ ಇರುತ್ತೆ. ಯಾರು ಬೇಕಾದರೂ ತೊಗೊಳ್ಬೋದು. ಮ್ಯಾಕ್ಸಿಮಮ್ ಏಜ್ ಅಂದರೆ 75 to 85 ಕವರೇಜ್. ಕೆಲವರು ಓಲ್ಡ್ ಲೈಫ್ ಬರ್ತೀನಿ, ನಾನು 100 ವರ್ಷ ಬರ್ತೀನಿ ಅಂದರೆ ಓಲ್ಡ್ ಲೈಫ್ 100 ವರ್ಷದವರೆಗೂ ತೊಗೊಳ್ಬೋದು. ಎರಡನೇದು ಇನ್ಕಮ್ ಅಂದರೆ ಎಷ್ಟು ಸಮಸ್ಯೆಗಳು. ನನಗೆ 50 ಕೋಟಿ ಬೇಕು ಸಮಸ್ಯೆಗಳು ಅಂದರೆ ಖಂಡಿತ ಕೊಡೋದಿಲ್ಲ. ಮಿನಿಮಮ್ ಇನ್ಕಮ್ಮು 3 ಲಕ್ಷದಿಂದ 5 ಲಕ್ಷ ಇರಲೇಬೇಕಾಗತ್ತೆ. ಅದ್ರ ಮೇಲೆ 15 ಪಟ್ಟು ಅಥವಾ 25 ಪಟ್ಟು ಸಮಸ್ಯೆಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಯಾವ ಥರ ನೇಚರ್ ಆಫ್ ಕೆಲಸ ಮಾಡ್ತೀರಾ ಅದು ಮುಖ್ಯವಾಗುತ್ತೆ. ನೀವೇನಾದ್ರು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಆಗಿದ್ದರೆ ಸ್ಯಾಲರಿ ಸ್ಲಿಪ್ ಇರುತ್ತೆ ಅಥವಾ ಫಾರ್ಮ್ 16 ಇರುತ್ತೆ. ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಬೇಸ್ ಮಾಡಿ ಅವರು ಇದು ಮಾಡ್ತಾರೆ. ಅಥವಾ ಏನಾದ್ರು ಓನ್ ಬಿಸ್ನೆಸ್ ಮಾಡ್ತಾಯಿದ್ರೆ ITRನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಆಕ್ಯುಪೇಷನ್, ನೇಚರ್ ಆಫ್ ಜಾಬ್. ಏನು ಮಾಡ್ತಾಯಿದ್ದೀರಾ? ಕೆಲವರು ಮೈನಿಂಗ್ ಎಲ್ಲ ಮಾಡ್ತೀರಾ, ಕಷ್ಟಕರವಾದ ಕೆಲಸ, ಅಪಾಯಕಾರಿ ಕೆಲಸಗಳೆಲ್ಲ ಮಾಡ್ತೀರಾ ಅಂದರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಕೊಡ್ಬೋದು ಅಂತಂದರೆ ಕೊಡ್ತಾರೆ, ಕೊಡಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ. ಕೊಟ್ಟರೆ ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದರೆ ಹೆಲ್ತ್ ಕಂಡೀಷನ್. ಕೆಲವರಿಗೆ ಒಳ್ಳೊಳ್ಳೆ ಕಾಯಿಲೆಗಳಿರ್ತವೆ, BP, ಶುಗರು, ಹಾರ್ಟ್ ಅಟ್ಯಾಕ್ ಆ ಥರ ಕಾಯಿಲೆಗಳಿದ್ದಾಗ ಕೆಲವೊಂದು ಕಂಪ್ನಿಗಳು ಯೋಚನೆ ಮಾಡ್ತಾರೆ ಕೊಡ್ಬೋದಾ ಅಂತಂದರೆ ಪ್ರೀಮಿಯಮ್ನ ಸ್ವಲ್ಪ ಹೈಕ್ ಮಾಡ್ತಾರೆ. ಇದಲ್ಲದೆ ಕೆಲವರು ತುಂಬ ಒಳ್ಳೊಳ್ಳೆ ಹವ್ಯಾಸಗಳಿರ್ತವೆ, ಡ್ರಿಂಕ್ಸ್ ಮಾಡೋತಕ್ಕಂಥದ್ದು ಅಥವಾ ಸ್ಮೋಕಿಂಗ್ ಈ ಥರ ಇದ್ದಾಗ ಎಕ್ಸ್ಟ್ರಾ ಲೋಡಿಂಗ್ ಅಂತ ಮಾಡ್ತಾರೆ. ಅದಕ್ಕೆ ಪ್ರೀಮಿಯಮ್ 40% to 70% ಪ್ರೀಮಿಯಮ್ ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡ್ರೆ ಪಾಲಿಸಿ ಇಶ್ಯೂ ಆಗುತ್ತೆ. ಅದಲ್ಲದೆ ಬಂದರೆ ರೆಸಿಡೆನ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲರೂ ಭಾರತೀಯರೆಲ್ಲರೂ ಸಹ ಒಂದು ಟರ್ಮ್ ಇನ್ಸೂರೆನ್ಸ್ನ ತೊಗೊಳ್ಬೋದು. ಇನ್ ಕೇಸ್ NRI ಆಗಿದ್ದರೆ ಅಥವಾ PIO ಆಗಿದ್ದರೆ ಅವರು ಸಹ ಪಾಲಿಸಿಗಳನ್ನ ತೊಗೊಳ್ಬೋದು. ಇಷ್ಟು ಒಂದು 4 ಎಲಿಜಿಬಿಲಿಟಿ ಕ್ರೈಟೀರಿಯಾ. ಒಂದು ಏಜ್, ನೀವು ದುಡ್ತಕ್ಕಂಥ ದುಡಿಮೆ, ಮೂರನೇದು ನಿಮ್ಮ ಹೆಲ್ತ್ ಮತ್ತು ಆಕ್ಯುಪೇಷನ್. ಈ 4ನ್ನ ಬೇಸ್ ಮಾಡಿ ಟರ್ಮ್ ಇನ್ಸೂರೆನ್ಸ್ನ ತೊಗೊಳ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಮೀಟ್ ವಿತ್ ಸಮ್ ಅದರ್ ಟಾಪಿಕ್. ಥ್ಯಾಂಕ್ ಯು.